ಈ ಎರಡು ಹಾರ್ಮೋನ್ ನಿಮ್ಮ ಸ್ಲೀಪ್ ಸೈಕಲ್ ಮತ್ತು ಸ್ಲೀಪ್ ಕ್ವಾಲಿಟಿಯನ್ನ ಡಿಸೈಡ್ ಮಾಡುತ್ತೆ. ನಮಸ್ತೆ. ಜಿಎಸ್ಪಿ ಯೋಗಶಾಲಾ 40 ದಿನದ ಅನುಷ್ಠಾನದ 39ನೇ ದಿನಕ್ಕೆ ಆತ್ಮೀಯವಾದ ಸ್ವಾಗತ. ಸಂಜೆ ಆಗ್ತಿದ್ದಂಗೆ ಮೆಲಟನಿನ್ ಹಾರ್ಮೋನ್ ಯಾವಾಗ ನಾವು ನಮ್ಮ ಶರೀರವನ್ನ ನ್ಯಾಚುರಲ್ ಕತ್ಲೆಗೆ ಎಕ್ಸ್ಪೋಸ್ ಮಾಡ್ತೀವೋ ಮೆಲಟನಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆ ಮೆಲಟನಿನ್ ಹಾರ್ಮೋನ್ ನಮ್ಮ ಬಾಡಿಯನ್ನ ಸ್ಲೋ ಡೌನ್ ಮಾಡೋದಕ್ಕೆ, ಮೈಂಡ್ ಅನ್ನ ಕಾಮ್ ಆಗಿ ಇಟ್ಕೊಳ್ಳೋದಕ್ಕೆ ಮತ್ತೆ ಸ್ಲೀಪ್ ಶುರುವಾಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನ ಡಿಸ್ಟರ್ಬ್ ಮಾಡುವಂತಹ ವಿಚಾರಗಳು ಮೊಬೈಲ್ ಸ್ಕ್ರೀನ್ಸ್ ಆಗಿರ್ಬೋದು, ಲೇಟ್ ನೈಟ್ ಲೈಟ್ಸ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು, ಅಥವಾ ಲೇಟ್ ಡಿನ್ನರ್ ಕೂಡ ಆಗಿರ್ಬೋದು, ನಮ್ಮ ಮೆಲಟನಿನ್ ಹಾರ್ಮೋನ್ ಉತ್ಪತ್ತಿಯನ್ನ ಡಿಸ್ಟರ್ಬ್ ಮಾಡುತ್ತೆ. ಅದೇ ರೀತಿ ಬೆಳಗಿನ ಜಾವ ಕಾರ್ಟಿಸೋಲ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದು ನಮಗೆ ಆಕ್ಟಿವ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಕಾರ್ಟಿಸೋಲ್ ಹಾರ್ಮೋನ್ ಯಾವಾಗ ಡಿಸ್ಟರ್ಬ್ ಆಗುತ್ತೆ ಅಂತಿದ್ರೆ ಲೇಟ್ ನೈಟ್ ಡಿನ್ನರ್ ಆಗಿರ್ಬೋದು, ಅಥವಾ ಬೆಳಗಿನ ಜಾವ ನಾವು ನ್ಯಾಚುರಲ್ ಲೈಟ್ ಗೆ ಎಕ್ಸ್ಪೋಸ್ ಆಗದೆ ಇರುವಂತದ್ದು. ಈ ಕಾರಣಗಳಿಗೆ ಕಾರ್ಟಿಸೋಲ್ ಹಾರ್ಮೋನ್ ಡಿಸ್ಟರ್ಬ್ ಆಗುತ್ತೆ. So, fix your melatonin and cortisol for good sleep cycle. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋ ತನಕ ಪ್ರಣಾಮಗಳು.